ಖ್ಯಾತ ಕಾದಂಬರಿಕಾರ ಕಥೆಗಾರ ಡಾಕ್ಟರ್ ಶ್ರೀಧರ್ ಬಳಗಾರ್ರವರ ನೂತನ ಕಾದಂಬರಿ ಬಲಿಪಾದವು ಲೋಕಾರ್ಪಣೆಗೊಂಡಿತು. ವಿಮರ್ಶಕ ಡಾಕ್ಟರ್ ರಾಜೇಂದ್ರ ಚೆನ್ನಿ ಶಿವಮೊಗ್ಗರವರು ಡಾಕ್ಟರ್ ಶ್ರೀಧರ್ ಬಳಗಾರ್ರವರ ನೂತನ ಕಾದಂಬರಿ ಬಲಿಪಾದ ಬಿಡುಗಡೆಗೊಳಿಸಿ ಕೃತಿಯ ಕುರಿತು ಮಾತನಾಡಿದರು. ಈ ಸಣ್ಣದಾದಂತಹ ಒಂದು ಈ ಪರಿಸರ ಇದೆಯಲ್ಲ, ಅದು ಇಲ್ಲದೆ ನಮಗೆ ಬದುಕುವಂಥ ಸಾಧ್ಯತೆಯೇ ಇಲ್ಲ ಅಂತ ನಂಬಿರುವಂಥ ಒಂದು ಸಮುದಾಯ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಕಾದಂಬರಿಯನ್ನು ಓದ್ತಾ ನಾವು ಒಳಗೋಗಿ ಪ್ರಯತ್ನ ಮಾಡಬೇಕಾಗುತ್ತೆ. ಹೇಗೆ ಅಂತಂದರೆ, ಈ ರೀತಿಯ ಸಂಬಂಧಗಳು ಇವೆ ಅನ್ನೋದೇ ನಮ್ಮ ಕಲ್ಪನೆಯನ್ನು ಮೀರಿ ಹೋಗಿರಬೇಕಾಗುತ್ತೆ. ಇಲ್ಲ, ಪರಿಸರ ಅನ್ನೋದು ನಮ್ಮ ಬಳಕೆಯ ವಸ್ತುವಾಗಿದೆ. ಕಥೆಗಾರ ಸಚ್ಚಿದಾನಂದ ಹೆಗಡೆ ಕೃತಿಯ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಸಂಜೆ ಚರ್ಮೆಯಾಗಿ, ಕೋಳಿಯಾಗಿ, ಮಾಂಸೆಯಾಗಿ ಎಲ್ಲ ಸಪರೇಟ್. ಸ್ವಲ್ಪ ದಿವಸದ ನಂತರ ಫಾರೆಸ್ಟ್ ಇಲಾಖೆಯವರು ಬಂದು ಇದು ಒಂದು ಭಾಗವಾಗಿದೆ. ಕೃತಿಕಾರರಾದ ಡಾಕ್ಟರ್ ಶ್ರೀಧರ್ ಬಳಗಾರ್ ತಮ್ಮ ನೂತನ ಕಾದಂಬರಿಯ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾಗಾಗಿ ನಾನು ಯಾವುದನ್ನ ಒಂದು ಶಿಷ್ಟ ಲೋಕದಲ್ಲಿ ಇವಾಗ ಇದು ಅರ್ಥಪೂರ್ಣವಾದಂಥ ಒಂದು ಸಾಮಾಜಿಕ ವ್ಯವಸ್ಥೆ ಅಂತ ನಮ್ಮ ಅದು ಪೂರ್ತಿ ಅಲ್ಲ, ಅದನ್ನೇ ನನ್ನ ಒಂದು ರೀತಿಯ ಸ್ಪಿರಿಚುವಲ್ ಆದಂಥ ರಿಯಲೈಸೇಷನ್ ಆಗಿರ್ತಾರೆ. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ GN ಭಟ್ ಅಧ್ಯಕ್ಷತೆ ವಹಿಸಿದ್ದರು. ರಂಗಕರ್ಮಿ ರಾಮಕೃಷ್ಣ ದುಂಡಿ, ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ನಾಗರಾಜ ಹೆಗಡೆ, ಹೊನ್ನಾವರ ತಾಲೂಕಾ ಕಸಾಪ ಅಧ್ಯಕ್ಷ SH ಗೌಡ, ಕಾಲೇಜಿನ ಕನ್ನಡ ಸಂಘದ ಪ್ರತಿನಿಧಿ ದೀಪಕ್ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉಪನ್ಯಾಸಕ ಪ್ರಶಾಂತ ಹೆಗಡೆ ಮತ್ತು ವಿದ್ಯಾಧರ್ ನಾಯ್ಕ್ ನಿರೂಪಿಸಿದರು. ಸುದ್ದಿ ಮತ್ತು ವರದಿ ಮಂಜುನಾಥ ಭಂಡಾರಿ, ಹೊನ್ನಾವರ.